ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ. ರವೆ ಉಂಡೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಫೇವ್ರೇಟ್ ಹಾಗೆ ಇಷ್ಟ ಆಗೋಂಥ ಸ್ವೀಟ್ ರೆಸಿಪಿ ಅಂದರೆ ಅದು ರವೆ ಉಂಡೆ. ರವೆ ಉಂಡೆ ಮಾಡಬೇಕಾದ್ರೆ ಪಾಕ ತೆಗಿಬೇಕು ಅಥವಾ ಹಾಲನ್ನ ಸೇರಿಸಿ ಇದ್ದರೆ ಬೇಗನೆ ಹಾಳಾಗುತ್ತೆ ಅನ್ನೋರು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. 1 ತಿಂಗಳವರೆಗೂ ಕೂಡ ಈ ರವೆ ಉಂಡೆನ ಇಟ್ಕೊಬೋದು, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಇದಕ್ಕೆ ಯಾವುದೇ ರೀತಿ ಪಾಕ ತೆಕ್ಕೊಳ್ಳೋದಾಗಲಿ ಹಾಲಾಗಲಿ ಯಾವುದೂ ಆಗ್ತಾಯಿಲ್ಲ. ಹಾಗೇ ರವೆ ಉಂಡೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನೀವು ಕೂಡ ಇಷ್ಟಪಡ್ತೀರ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಇದು ಉಪ್ಪಿಟ್ಟು ಮಾಡೋವಂಥ ರವೆ. ಸ್ವಲ್ಪ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಹಾಗೆ ಒಣ ಕೊಬ್ಬರಿನ ಈ ರೀತಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿರೋ ಕಪ್ಪು ಪಾರ್ಟೆಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಬಾಣಲಿ, ಸ್ವಲ್ಪ ತಳ ದಪ್ಪ ಇರಬೇಕು. ಅದಕ್ಕೆ 1.5 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ತುಪ್ಪ ಎಲ್ಲ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸೇರಿಸ್ಕೊಳೋಣ. ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಚಿಕ್ಕದಾಗೆ ಕಟ್ ಮಾಡಿರುವಂಥ ಬಾದಾಮಿ ಕೂಡ ಸೇರಿಸ್ಬೋದು. ನೋಡಿ, ಇವಾಗ ಲೈಟಾಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಇದನ್ನು ಇಷ್ಟ ಇದ್ದರೆ ಎತ್ತಿಟ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ರವೆನಲ್ಲಿ ಫ್ರೈ ಮಾಡ್ಕೋಬೋದು. ಈಗ ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ ಅಂತಿದ್ದೀನಿ, ಆದರೆ ನಾನಿವಾಗ ಕಪ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಪ್ಪಲ್ಲಿ 3 ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಕಪ್ ಮೆಷರ್ಮೆಂಟ್ ಆದರೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, kg ಲೆಕ್ಕದಲ್ಲಿ ಮಾಡಿದ್ರೆ ಅಷ್ಟು ಐಡಿಯಾ ಬರೋದಿಲ್ಲ. 3 ಕಪ್ ರವೆನ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಆದರೆ ಕಪ್ಪಾಗಬಾರ್ದು ರವೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊತಾನೆ ಇರಬೇಕು, ಕೈ ಬಿಡಬಾರ್ದು, ರವೆ ಸೀದ್ಬಿಡುತ್ತೆ. ನೋಡಿ, ಇದೇ ರೀತಿ ನಿಧಾನವಾಗಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 10 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕಾಗುತ್ತೆ. ರವೆ ಚೆನ್ನಾಗಿ ಹುರ್ಕೋಬೇಕು, ಹಾಗೆ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು. ನೋಡಿದ್ರಲ್ಲ, ಇವಾಗ ಆಗಿದೆ. ನಾನು 3 ಕಪ್ ರವೆಗೆ ಇಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ. 1 ಕಪ್ ಆದರೂ ಆಗುತ್ತೆ, ಬಟ್ 1/4 ಕಪ್ ಇದ್ದರೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಪ್ಪೆ ಅನಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ರವೆ ಉಂಡೆ ಅಂದರೆ. ಸಕ್ಕರೆ ಇನ್ನೂ ಇಷ್ಟಪಡೋರು 1.5 ಕಪ್ ಸೇರಿಸ್ಕೋಬಹುದು, ಬಟ್ ನಾನಿಲ್ಲಿ 1/4 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಸಕ್ಕರೆನ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಪುಡಿ ಮಾಡ್ತಾಯಿಲ್ಲ, ಯಾಕಂದರೆ ನಾನು ಯಾವುದೇ ರೀತಿ ಪಾಕ ಎಲ್ಲ ತೆಗೆದಿಲ್ಲ. ಇಲ್ಲಿ ಸಕ್ಕರೆನ ಡೈರೆಕ್ಟಾಗೆ ಸೇರಿಸಿದ್ದೀನಿ. ಯಾಕಂದರೆ ನಾವು ರವೆನ ಕೈ ಆಡ್ದಂಗೆ ಈ ಸಕ್ಕರೆ ಚೆನ್ನಾಗೇ ಮೆಲ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಕರಗ್ತಾ ಹೋಗುತ್ತೆ. ಇವಾಗ ನಾನು ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ, ಹಾಗೆ ಏಲಕ್ಕಿಕಾಯಿ ಪುಡಿ ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗೇ ಮಿಕ್ಸ್ ಮಾಡ್ತಾ ಇರೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬಾರ್ದು, ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ರವೆ ಎಲ್ಲ ಚೆನ್ನಾಗೆ ಹುರ್ಕೊಳ್ಳುತ್ತೆ, ಹಾಗೆ ಎಲ್ಲ ನಾವು ಹಾಕಿರೋ ಪ್ರತಿಯೊಂದೂ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಹಾಲು ಸೇರಿಸ್ತಾ ಇಲ್ಲ, ನೀರು ಸೇರಿಸ್ಕೊತಾ ಇದ್ದೀನಿ. ನಾವು ರವೆ ತೊಗೊಂಡಿರೋವಂಥ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಚುಮುಕ್ಸ್ಕೊತಾ ಇದ್ದೀನಿ. ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದು 2-3 ದಿವಸ ಆಗಿದ ತಕ್ಷಣವೇ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ತಿಂಗ್ಳುಗಟ್ಟಲೆ ಅಥವಾ 15 ದಿವಸ ಮಿನಿಮಮ್ ಅಂದರೂ 1 ವಾರ ಇಟ್ಟರೂ ಕೂಡ ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ನೀರನ್ನೇ ತೊಗೊಂಡಿದ್ದೀನಿ. ಹಾಗೆ ಯಾವುದೇ ಕಾರಣಕ್ಕೂ ಬಿಸಿ ನೀರು ಕೂಡ ಸೇರಿಸ್ಕೋಬಾರ್ದು, ತಣ್ಣೀರನ್ನ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಈಗ ಕಂಪ್ಲೀಟಾಗಿ 1 ಕಪ್ಪು ಮಧ್ಯ ನೋಡಿಕೊಂಡು ಹದನ ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನಮಗೆ ಉಂಡೆ ಕಟ್ಟ ಹದಕ್ಕೆ ಬರಬೇಕು, ಅಲ್ಲಿವರೆಗೂ ಸ್ವಲ್ಪನೇ ನೀರನ್ನ ಚುಮುಕ್ಸ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ರವೆ ಕೂಡ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಬಿಸಿ ನೀರು ಹಾಕಿದ ತಕ್ಷಣ ನಮಗೆ ರವೆ ಉಪ್ಪಿಟ್ಟು ಥರ ಅಳ್ಕೊಬಿಡುತ್ತೆ. ಹಾಗಾಗಿ ಬಿಸಿ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ತಣ್ಣೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ನಮಗೆ ರವೆ ಉಂಡೆ ಚೆನ್ನಾಗಿ ಅಂಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡೋಣ ಇವಾಗ ರೆಡಿ ಆಗಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡೋಣ. ನೋಡಿ, ಇವಾಗ ಉಂಡೆ ಈ ರೀತಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಒಡ್ಕೋಬಾರ್ದು, ಹಾಗೇ ಇರಬೇಕು. ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಟೋಟಲ್ 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ, ತಣ್ಣೀರನ್ನೇ ಸೇರಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಲ ಚೆನ್ನಾಗೆ ಮಿಕ್ಸ್ ಮಾಡೋಣ.
3 ಕಪ್ ರವೆಗೆ ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಅಷ್ಟಾದರೆ ಸಾಕಾಗುತ್ತೆ. ಹಾಲು ಬೇಕಿದ್ದರೆ ಹಾಲನ್ನ ಕೂಡ ಉಪಯೋಗಿಸ್ಕೋಬೋದು. ಆದರೆ ಜಾಸ್ತಿ ದಿವಸ ಇಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ದಿವಸಕ್ಕೆಲ್ಲ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಗಟ್ಟಿ ಕೂಡ ಆಗಿಬಿಡುತ್ತೆ. ಈ ರೀತಿ ನೀರಿನಲ್ಲಿ ಒಂದು ಸಲ ರವೆ ಉಂಡೆನ ಮಾಡಿ ನೋಡಿ. ಇವಾಗ ನಾವು ಉಂಡೆ ಕಟ್ಟೋ ಹದಕ್ಕೆ ಚೆನ್ನಾಗಿ ಬಂದಿದೆ. ಇವಾಗ ಸಾಕು, ಇಷ್ಟಾದರೆ ಸಾಕಾಗುತ್ತೆ. ರವೆ ಉಂಡೆನ ತುಂಬ ಚೆನ್ನಾಗಿ ಕಟ್ಕೋಬೋದು. ಈಗ ನೋಡಿ, ಇವಾಗ ಸ್ವಲ್ಪ ಆರಿದ ಮೇಲೆ ನಾನು ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರವೆ ಉಂಡೆನ ಮಾಡ್ಕೋಬೋದು. ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಕೆಲವರು ಹಾಲು ಇಷ್ಟಪಡಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು. ಹಾಗೆ ತುಂಬ ದಿನ ಇಟ್ಕೊಂಡು ತಿಂತೀವಿ ಅನ್ನೋರು ಕೂಡ ಈ ರೀತಿ ಮಾಡ್ಕೋಬೋದು. ಹಾಗೆ ತುಂಬ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು. ನಾವು ಒಂದೇ ಸಲ ಎಲ್ಲ ತೆಕ್ಕೋಬಾರ್ದು. ರವೆನ ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಈ ರೀತಿ ಉಂಡೆನ ಕಟ್ಕೋಬೇಕು. ಸ್ವಲ್ಪ ಆರಿತ್ತಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು. ನೋಡಿ, ಈ ರೀತಿ ನಾನು ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ಕಟ್ಕೋತಾ ಇದ್ದೀನಿ. ರವೆ ಉಂಡೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ತುಂಬ ಸಾಫ್ಟಾಗಿ ಕೂಡ ಇದೆ. ನೀವು 15 ದಿವಸದಿಂದ 1 ತಿಂಗಳವರೆಗೂ ನಾವು ಏರ್ ಟೈಟ್ ಕಂಟೈನರಲ್ಲಿಟ್ಟು ಸ್ಟೋರ್ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದಿಲ್ಲ, ಸಾಫ್ಟಾಗಿರುತ್ತೆ. ನೋಡಿದ್ರಲ್ಲ, ನಾನು ಮಾಡಿರೋ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ರವೆ ಉಂಡೆನ ಟ್ರೈ ಮಾಡಿ. ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್.